ಯಾವಾಗ ನಾವು ಧ್ಯಾನ ಮಾಡ್ತಾ ಇರ್ತೀವೋ, ಈ ನಮ್ಮಲ್ಲಿರುವ ಅದ್ಭುತವಾದ ಯೋಚನೆಗಳನ್ನೋದು ಹೆಚ್ಚಾಗ್ತಾ ಆಗ್ತಾ ಹೋಗುತ್ತೆ. ಆಗ ಈ ಸರಿಯಿಲ್ಲದ ಯೋಚನೆಗಳೇನಿರುತ್ತೋ ಅದು ಸಹಜವಾಗಿ ಕಮ್ಮಿ ಆಗ್ತಾ ಆಗ್ತಾ ಸಹಜವಾಗಿ ಕಮ್ಮಿ ಆಗ್ತಾ ಆಗ್ತಾ ಶೂನ್ಯಕ್ಕೆ ಬರುತ್ತೆ. ಸೊ ಅದಕ್ಕೆ ನಾವು ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡ್ತಾ ಅದ್ಭುತವಾದ ಸಂಗೀತವನ್ನು ಕೂಡ ಕೇಳಬೇಕು. ಯಾವಾಗ ನಾವು ಅದ್ಭುತವಾದ ಸಂಗೀತವನ್ನು ಕೇಳ್ತೀವೋ ಆಗ ತುಂಬಾನೇ ನಾವು ಡೀಪ್ ಸ್ಟೇಟ್ಗೆ ಹೋಗ್ತೀವಿ. ಆಗ ಆಮ್, ಅದು ಕೂಡ ಒಂಥರ ಮೆಡಿಟೇಷನ್. ನಮಗೆ ಪತ್ರಿಜಿಯವರು ಇದೆಲ್ಲವನ್ನು ಕೂಡ ಆಲ್ರೆಡಿ ಹೇಳಿದ್ದಾರೆ. ಧ್ಯಾನ ಮಾಡೋದು, ಅದ್ಭುತವಾದ ಸಂಗೀತ ಕೇಳೋದು, ಪ್ರಕೃತಿಯಲ್ಲಿ ಚೆನ್ನಾಗಿ ಸ್ಪೆಂಡ್ ಮಾಡೋದು, ವಾರಕ್ಕೆ ಒಮ್ಮೆನೋ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದ್ರೂ ಪ್ರಕೃತಿಯಲ್ಲಿ ಇರಬೇಕು. ಪಿರಮಿಡ್ಸ್ ಅಲ್ಲಿ ದೊಡ್ಡ ದೊಡ್ಡ ಪಿರಮಿಡ್ಸ್ ಎಲ್ಲಿದೆಯೋ ಆ ಪಿರಮಿಡ್ಸ್ ನಲ್ಲಿ ಇರೋದು. ಆ ತರ ಇದ್ದಾಗ ಯಾವಾಗ ಪಿರಮಿಡ್ ಎಲ್ಲಿ ಇರುತ್ತೋ ಅವಾಗ ಏನಾಗುತ್ತಂದ್ರೆ ಆ ಥಾಟ್ ಫಾರ್ಮ್ಸ್ ಏನಿರುತ್ತೋ ಸರಿ ಅಲ್ಲದ ಥಾಟ್ ಫಾರ್ಮ್ಸ್ ನನ್ನ ಬ್ಲಾಸ್ಟ್ ಮಾಡುತ್ತೆ. ಈ ಪಿರಮಿಡ್ಸ್ ಕ್ರಿಸ್ಟಲ್ಸ್ ಒಂದು ಮುಖ್ಯ ಕೆಲಸವೇ ಅದು. ಎಲ್ಲಿ ಅಜ್ಞಾನದಿಂದ ಕೂಡ್ಕೊಂಡಿರುವ ಆ ವಿನಾಶಕಾರಿ ಯೋಚನೆಗಳು ಇಂಥದೆಲ್ಲ ಸೇರ್ಕೊಂಡಿರುತ್ತೋ ಅಲ್ಲಿ ಆ ಪಿರಮಿಡ್ ನಾವು ಒಂದು ಕಟ್ಟಿದೀವಿ ಅನ್ಕೊಳ್ಳಿ, ಅದನ್ನೆಲ್ಲ ಬ್ಲಾಸ್ಟ್ ಮಾಡುತ್ತೆ. ನಮ್ಮ ಸುತ್ತಮುತ್ತಲೂ ಇರುವ ಆ ನೆಗೆಟಿವಿಟಿ ಎಲ್ಲ ಕೂಡ ಕ್ಲಿಯರ್ ಮಾಡುತ್ತೆ ಪಿರಮಿಡ್. ಪಿರಮಿಡ್ ಕೇವಲ ನಮ್ಮ ಒಬ್ಬರಿಗೆ ಅಲ್ಲ ಮಾಸ್ಟರ್ಸ್, ತಾಯಿಗೂ ಕೂಡ ಸಹಾಯ ಮಾಡುತ್ತೆ, ಆ ಎನ್ವಿರಾನ್ಮೆಂಟ್ಗೂ ಸಹಾಯ ಮಾಡುತ್ತೆ, ಸುತ್ತಮುತ್ತಲೂ ಇರುವ ಪ್ರಾಣಿಗಳಿಗೆ, ಮತ್ತೆ ಪ್ರಾಣಿಗಳು, ಹಕ್ಕಿಗಳು, ಗಿಡ ಮರಗಳು ಎಲ್ಲದಕ್ಕೂ ಕೂಡ ಆ ಪಿರಮಿಡ್ ಅನ್ನೋದು ತುಂಬಾ ತುಂಬಾ ಸಹಾಯ ಮಾಡುತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ನಮ್ಮ ಮನೆ ಮೇಲೆ ಒಂದು ಪಿರಮಿಡ್ ನಿರ್ಮಾಣ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಒಂದು ಪಾರ್ಕ್ ನಲ್ಲಿ ನಮಗೆ ಜಾಗ ಸಿಕ್ಕರೆ ಆ ಪಿರಮಿಡ್ ಅನ್ನೋದು ನಾವು ನಿರ್ಮಾಣ ಮಾಡ್ಬೇಕು. ಆ ಪಿರಮಿಡ್ ಮಾಡೋ ಒಂದು ಕೆಲಸ ಕೇವಲ ನಾವು 3ನೇ ಕಣ್ಣಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಅಷ್ಟು ಡೈಮೆನ್ಷನ್ಸ್ ಅಲ್ಲಿ ಅದರ ಒಂದು ಕೆಲಸ ಅನ್ನೋದು ನಡೆಯುತ್ತೆ. ಯಾಕಂದ್ರೆ ಈ ಒಂದು ಯೋಚನಾ ರೂಪಗಳನ್ನೋದು ನಮ್ಗೆ ಗೊತ್ತಾಗಲ್ಲ. ನನ್ನ ಮಗನ್ನ ನಾನು ನೋಡ್ತಾ ಇರ್ತೀನಿ. ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಎಲ್ಲಿ ಸರಿ ಇಲ್ಲದೆ ಇರುತ್ತೋ ಒಂದು ಜಾಗಕ್ಕೆ ಹೋಗ್ತೀವಿ, ನಮಗೇನೆ ಅನ್ಸುತ್ತೆ ಇಲ್ಲಿ ಸರಿ ಇಲ್ಲ, ನಾವು ಹೋಗ್ಬಿಡ್ಬೇಕು, ಯಾಕೋ ಒಂಥರ ಅನ್ಸ್ತಾ ಇದೆ ಅಂತೀವಿ. ಏನಿದೆ ಅಲ್ಲಿ? ಬ್ಯೂಟಿಫುಲ್ ಆಗಿರುತ್ತೆ ನೋಡ್ಲಿಕ್ಕೆ, ಎಲ್ಲಾ ಡೆಕೋರೇಷನ್ಸ್ ಎಲ್ಲ ಇರುತ್ತೆ. ಆದ್ರೆ ಏನ್ ಸರಿ ಇಲ್ಲ ಅಲ್ಲಿ? ಸರಿ ಇಲ್ಲದ ಯೋಚನೆಗಳಿದೆ, ಯೋಚನೆಗಳ ರೂಪಗಳಿರುತ್ತೆ, ತುಂಬಾ ಭಯಂಕರವಾಗಿರುತ್ತೆ ಅವು. ಮಕ್ಕಳು ಈಸಿಯಾಗಿ ಕ್ಯಾಚ್ ಮಾಡ್ತಾರೆ. ಅವ್ರಲ್ಲಿ ಇರ್ಲಿಕ್ಕೆ ಇಷ್ಟ ಪಡೋದಿಲ್ಲ, ನಿದ್ದೆ ಮಾಡೋದಕ್ ಆಗಲ್ಲ ಅವ್ರಿಗೆ. ನನ್ನ ಮಗನ್ನ ನಾನು ನೋಡ್ತಾ ಇರ್ತೀನಿ, ಎಲ್ಲಾದ್ರೂ ಸರಿ ಇಲ್ಲ ಅಂದ್ರೆ ಅವನು ಎದ್ಬಿಟ್ಟು ಅಳ್ತಾ ಇರ್ತಾನೆ ಜೋರಾಗಿ. ಸೊ ಆ ಸರಿ ಇಲ್ಲದ ಥಾಟ್ ಫಾರ್ಮ್ಸ್ ಇದ್ದಾಗ ನಮ್ಗೆ ನಿದ್ದೆ ಸಹ ಸರಿಯಾಗಿ ಬರೋದಿಲ್ಲ, ಪ್ರಶಾಂತವಾಗಿ ಇರೋದಕ್ಕೆ ಬಿಡೋದಿಲ್ಲ ಆ ಯೋಚನೆಗಳ ರೂಪಗಳು. ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಧ್ಯಾನದ ತರಗತಿಗಳನ್ನು ನಾವು ಇಟ್ಕೋಬೇಕು. ಒಂದು ಸತಿ ಗ್ರೂಪ್ ಆಗಿ ಮೆಡಿಟೇಷನ್ ಮಾಡಿದಾಗ ಆ ಗ್ರೂಪ್ ಎನರ್ಜಿ ಬಂದಾಗ ಅವೆಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾಕೆ ಪತ್ರಿಜಿ ಅವರು ಈ ಮಹಿಳಾ ಧ್ಯಾನ ಮಹಾಚಕ್ರ, ಪತ್ರಿಜಿ ಧ್ಯಾನ ಮಹಾಯಾಗ ಇವುಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಆ ಸಾಮೂಹಿಕವಾಗಿ ಶಕ್ತಿ ಯಾವಾಗ ಬರುತ್ತೋ, ಈ ಶಕ್ತಿ ಹೋಗಿ ಎಲ್ಲಿ ಯಾವುದು ಸರಿ ಇರುವುದಿಲ್ಲವೋ, ಈ ಯೋಚನೆಗಳ ರೂಪಗಳು ಎಲ್ಲೆಲ್ಲಿ ಸೇರಿರುತ್ತೋ ಅವುಗಳನ್ನೆಲ್ಲ ಬ್ಲಾಸ್ಟ್ ಮಾಡುತ್ತೆ. ನಮ್ಗೆ ಗೊತ್ತಿಲ್ಲ, ಒಂದು ಶಾಂತಿ ಬರುತ್ತೆ. ಇಡೀ ಪ್ರಪಂಚದಲ್ಲಿ ಶಾಂತಿ ಬರುತ್ತೆ ಈ ಒಂದು ಶಕ್ತಿಯ ತರಂಗಗಳು ಹರಡಿರುವಾಗ. ಸೊ ಅದಕ್ಕೆ ನಾವು ಎಲ್ಲಿ ಬೇಕಂದ್ರೆ ಎಲ್ಲಿ ಆಗುತ್ತೋ ಅಲ್ಲಿ ನಾವು ಹೆಚ್ಚು ಸೇರಿ ಧ್ಯಾನ ಮಾಡಬೇಕು, ಪಿರಮಿಡ್ಗಳನ್ನು ನಿರ್ಮಾಣ ಮಾಡಬೇಕು. ಆಗ ಮಾತ್ರ ಈ ಭೂಮಿ ಮೇಲೆ ಆ ಒಂದು ಸ್ವರ್ಗ ಅನ್ನೋದು ತರೋದಕ್ಕೆ ಸಾಧ್ಯ. ಈ ಎಲ್ಲ ಕೂಡ ಒಂದು ಆನಂದವಾಗಿರೋದಕ್ಕೆ ಸಾಧ್ಯ. ಈಗ ಕರ್ನಾಟಕದಲ್ಲಿ ನೋಡಿದ್ರೆ ಹೆಚ್ಚಾಗಿ ಪ್ರಾಣಿ ಬಲಿಗಳನ್ನ ಬಲಿ ಮಾಡ್ತಾ ಇರ್ತಾರೆ. ಏನಕ್ಕೆ ಅದು ಮಾಡ್ತಾರೆ? ಒಂದು ಪ್ರಾಣಿಯನ್ನ ಹಿಂಸಿಸಿದಾಗ ಅದರಿಂದ ಯಾವ ತರ ಭಯಂಕರವಾದ ರೂಪಗಳು ಬರುತ್ತೆ ಅಲ್ಲಿ ನೀವೇ ಗಮನಿಸಿ. ನಮಗೆ ಯಾವ ತರ ನೋವು ಬರುತ್ತೋ ಆ ಪ್ರಾಣಿಗಳಿಗೂ ಕೂಡ ಅದೇ ನೋವು ಬರುತ್ತಲ್ವಾ? ಸೊ ಆ ಪ್ರಾಣಿಯನ್ನು ನಾವು ಸಾಯಿಸಿದಾಗ ಅಲ್ಲಿ ಯಾವ ತರ ಎನರ್ಜಿ ಇರುತ್ತೆ, ಯಾವ ತರ ಶಕ್ತಿ ಇರುತ್ತೆ? ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ.
ಎಲ್ಲಿ ಪ್ರಾಣಿ ಬಳಿಗಳು ಇರುತ್ತೋ ಅಲ್ಲಿ ಪ್ರಶಾಂತತೆ ಇರೋದಿಲ್ಲ. ಆ ಆ ಪ್ರಾಣಿಗಳ ಅಳುವೆ ಇರುತ್ತೆ ಅಲ್ಲಿ. ಅದು ಸತ್ತೋದ್ರೂ ಕೂಡ ಆ ರೂಪಗಳು ಅಲ್ಲೇ ಇರುತ್ತೆ ಮಾಸ್ಟರ್ಸ್. ಈವನ್ ನಾವು ಒಂದು ಬಾಂಡ್ಲಿಯಲ್ಲಿ ಮಾಂಸಾಹಾರವನ್ನು ಅಡಿಗೆ ಮಾಡಿದೀವಿ ಅನ್ಕೊಳ್ಳಿ ಮುಂಚೆ. ಆ ಪಾತ್ರೆಯಲ್ಲಿ ಸಹ ನೆಗೆಟಿವ್ ಅನ್ನೋದು ಹಾಗೇನೆ ಇರುತ್ತೆ. ಅದಕ್ಕೆ ನಾವು ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲಾ ಪಾತ್ರೆಗಳು ಕೂಡ ಚೇಂಜ್ ಮಾಡ್ಬಿಡ್ಬೇಕು. ಒಂದು ವೇಳೆ ಮಾಂಸಾಹಾರ ಅದರಲ್ಲಿ ಮಾಡಿದ್ರೆ ಯಾವ್ದಾದ್ರು ಪಾತ್ರೆಗಳಲ್ಲಿ ಅದನ್ನು ತೆಗೆದು ಬಿಸಾಕ್ಬೇಕು. ಯಾಕಂದ್ರೆ ಇವಾಗ ಮಾಡದೇ ಇದ್ರೂ ಕೂಡ ಅದೇ ಶಕ್ತಿ ಇರುತ್ತೆ ಅದರಲ್ಲಿ, ಅದೇ ಎನರ್ಜಿ ಆ ಪಾತ್ರೆಯಲ್ಲಿ ಇರುತ್ತೆ. ಸೊ ಇವೆಲ್ಲವೂ ಕೂಡ ಸೂಕ್ಷ್ಮವಾದ ವಿಷಯಗಳು ಮಾಸ್ಟರ್ಸ್. ಆ ಪ್ರತಿಯೊಂದರ ಹಿಂದೆ ಒಂದು ಶಕ್ತಿ, ಒಂದು ಎನರ್ಜಿ, ಆ ಎನರ್ಜಿಯ ಒಂದು ರೂಪ ಅನ್ನೋದು ಇರುತ್ತೆ. ಎಲ್ಲಿ ಮಾಂಸಾಹಾರ ಇರುತ್ತೋ, ಎಲ್ಲಿ ಮಾಂಸಾಹಾರ ಅಡಿಗೆ ಮಾಡ್ತಾ ಇರ್ತಾರೋ ಅಲ್ಲಿ ಭಯಂಕರವಾದ ರೂಪಗಳಿರುತ್ತೆ. ಕಾಣಲ್ಲ, ಈ ಕಣ್ಣಿಗೆ ಕಾಣಲ್ಲ, ಈ ಕಣ್ಣಿಗೆ ಮಾತ್ರ ಕಾಣುತ್ತೆ. ಆ ಪ್ರಾಣಿಗಳ ಅಳುಗಳಿರುತ್ತೆ ಅಲ್ಲಿ. ಇನ್ನ ಜನರು ಹೇಗೆ ಪ್ರಶಾಂತವಾಗಿರ್ತಾರೆ, ಹೇಗೆ ಪ್ರಶಾಂತವಾಗಿ ನಿದ್ದೆ ಮಾಡ್ತಾರೆ, ಹೇಗೆ ಪ್ರಶಾಂತವಾಗಿ ಜೀವನವನ್ನು ನಡೆಸ್ತಾರೆ, ಅಲ್ಲಿ ಕೇವಲ ಒಂದು ಗೊಂದಲಗಳು, ಫೈಟಿಂಗು ಇದೇ ಇರುತ್ತೆ ಫ್ಯಾಮಿಲೀಸ್ ಅಲ್ಲಿ. ಯಾವಾಗ ಪ್ರತಿಯೊಬ್ಬರು ಧ್ಯಾನ ಮಾಡ್ತಾರೋ, ಸಸ್ಯಾಹಾರಿಗಳಾಗ್ತಾರೋ ಆಗ ಮಾತ್ರ ಈ ಸರಿ ಅಲ್ಲದ ಯೋಚನೆಗಳ ರೂಪಗಳೇನು ತಗೊಂಡಿರುತ್ತೋ ಅಲ್ಲಿ ಫಾರ್ಮ್ ಆಗಿರುತ್ತೋ ಅವೆಲ್ಲ ಕೂಡ ಕ್ಲಿಯರ್ ಆಗಿ ಪ್ರಶಾಂತವಾದ ಜೀವನ ಅನ್ನೋದು ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ಪತ್ರಿಜಿ ಅಷ್ಟು ಶ್ರಮ ಪಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಚೆನ್ನಾಗಿ ಇದನ್ನ ಪತ್ರಿಜಿ ಅವ್ರ ಲಕ್ಷ್ಯ ಏನಿದೆಯೋ ಅದನ್ನೇ ನಾವು ಮಾಡ್ಕೊಂತ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ನಾವು ಯಾವಾಗ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸಗಳು ಮಾಡ್ತೀವೋ ಆಗ ನಮ್ಮ ಹಿಂದೆ ಏನು ಕರ್ಮಗಳು ಅನಾವಶ್ಯಕವಾದ ಇದೆಯೋ ಅದೆಲ್ಲ ಬ್ಯಾಲೆನ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಿಮಗೆ ಒಂದು 10,000 ನೀವು ಯಾರಿಗೂ ಕೊಡ್ಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ. ನೀವು ಅವಾಗ ಏನ್ ಮಾಡ್ಬೇಕು? ಹೆಚ್ಚಾಗಿ ಸಂಪಾದನೆ ಮಾಡ್ಬೇಕು. 1,00,000 ರೂಪಾಯಿಗಳು ನೀವು ಸಪೋಸ್ ಸಂಪಾದನೆ ಮಾಡಿದ್ರಿ, ನೀವು ಕಷ್ಟಪಟ್ಟು ದುಡ್ದಿದ್ರಿ ಅನ್ಕೊಳ್ಳಿ. ಆಗ ನಿಮಗೆ 10,000 ಕಟ್ಟೋದು ಈಸಿ ಅಲ್ವಾ? ತುಂಬಾ ಈಸಿ. ಬಂದು ಕೇಳಿದಾಗ 10,000 ಪಟ್ ಅಂತ ಕೊಟ್ಬಿಡ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ಲಕ್ಷ ರೂಪಾಯಿಗಳಿದೆ, ನೀವು ಸಂಪಾದನೆ ಮಾಡಿದ್ರಿ. ಸೊ ಅದೇ ತರ ನಮ್ಗೆ ಎಷ್ಟೇ ಕೆಟ್ಟ ಕರ್ಮ ನಾವು ಹಿಂದೆ ಮಾಡಿರ್ಬೋದು, ಈಗ ನಾವು ಅದ್ಭುತವಾದ ಕೆಲಸಗಳು ಮಾಡೋಣ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ಕೊಳ್ಳೋಣ. ಆಗ ಆ ಕರ್ಮಗಳೆಲ್ಲ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನ ಈ ಕ್ಷಣದಿಂದ ನಾವು ಯಾವಾಗ ಒಳ್ಳೊಳ್ಳೆ ಆಲೋಚನೆಗಳಿಂದ, ಒಂದು ಸತ್ಯಪೂರ್ವಕವಾದ ಯೋಚನೆಗಳಿಂದ, ಒಂದು ಅದ್ಭುತವಾದ ಯೋಚನೆಗಳಿಂದ, ಒಂದು ಆನಂದಕರವಾದ ಯೋಚನೆಗಳಿಂದ, ಒಂದು ಸರ್ವಿಸ್ ಮೋಟೋ ಅಂಥ ಆಲೋಚನೆಗಳಿಂದ ಇದ್ದಾಗ ಏನಾಗುತ್ತೆ? ಇನ್ನು ಹೊಸ ಕರ್ಮ ಕ್ರಿಯೇಟ್ ಆಗೋದಿಲ್ಲ ನಮ್ಗೆ. ಸಾಕು ಅಲ್ವಾ? ಈ ಕರ್ಮದಿಂದ ನಾವು ಹೊರಗೆ ಬಂದ್ಬಿಡ್ಬೇಕು ಅಂದ್ರೆ ಇದೊಂದೇ ದಾರಿ. ಧ್ಯಾನ ಮಾಡ್ತಾ ಜಾಗರೂಕತೆಯಿಂದ ನಮ್ಮ ಯೋಚನೆಗಳು ಈ ತರ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಯಾವ ತರ ಸತ್ಯಪೂರ್ವಕವಾಗಿ ಇದೆಯಾ ನನ್ನ ಯೋಚನೆಗಳು, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ತರ ಯೋಚನೆಗಳಿದೆಯಾ ಇಲ್ವಾ, ಇದನ್ನ ನಾವು ಗಮನಿಸ್ಕೋಬೇಕು ಮಾಸ್ಟರ್ಸ್. ಹೆಚ್ಚು ನಾವು ಇದನ್ನ ಮಾಡ್ತಾ ಇದ್ದಾಗ ನಮ್ಗೆ ಆ ಸರಿ ಇಲ್ಲದು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ.